ಬಿಗ್ ಬಾಸ್ ವೋಟಿಂಗ್ ಕೇಳಿದ್ರೆ ಶಾಕ್ ಆಗುತ್ತೆ. ಆ ರೀತಿ ಬಂದಿದೆ ವೋಟು. ಯಾಕಂದರೆ ಮೇಲಿದ್ದವ್ರು ಕೆಳಗಾಗಿದ್ದಾರೆ, ಕೆಳಗಿದ್ದವ್ರು ಮೇಲಾಗಿದ್ದಾರೆ. ನಾವೇನೋ ಅಂದ್ಕೊಂಡಿದ್ದೀವಿ, ಆದರೆ ಇಲ್ಲಿ ವೋಟಿಂಗೇ ಬೇರೆ ಥರ ಆಗಿದೆ. ವೋಟಿಂಗ್ ನೋಡಿ ನನಗೆ ಶಾಕ್ ಆಯಿತು. ನಾನು ನಿಮ್ಗೆ ನಿನ್ನೆನೇ ಹೇಳಿದ್ದೆ ಯಾರ್ಯಾರು ಯಾವ್ಯಾವ ಪೊಸಿಷನ್ ಇದ್ದಾರೆ ಅಂದ್ಬಿಟ್ಟು. ನಾನು ನಿಮ್ಗೆ ನಿನ್ನೆನೇ ಹೇಳಿದ್ದೆ ಇದೇ ಥರ ಇರಲ್ಲ, ವೋಟಿಂಗು ಚೇಂಜಸ್ ಆಗುತ್ತೆ ಅಂದ್ಬಿಟ್ಟು. ನಾಳೆ ಬೆಳಗ್ಗೆವರೆಗೂ ಇರುತ್ತೆ ವೋಟಿಂಗ್ ಲೈನು ಓಪನ್ನು. ಯಾರ್ಯಾರು ವೋಟ್ ಮಾಡಿಲ್ಲೋ ಅವ್ರಿಗೆ ವೋಟ್ ಮಾಡಿ. ನೀವು ವೋಟ್ ಮಾಡಿರೋರು ಯಾರಿಗೆ ವೋಟ್ ಮಾಡಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಿನ್ನೆ ಪ್ರಕಾರ 6ನೇ ಪ್ಲೇಸಲ್ಲಿ ಧನುಷ್ ಇದ್ದ. ಈಗ 6ನೇ ಪ್ಲೇಸಲ್ಲಿ ರಘು ಬಂದಿದ್ದಾನೆ. ರಘುಗೆ 1,22,000 ವೋಟ್ ಬಂದಿದೆ. ಇಷ್ಟು ಜನ ವೋಟ್ ಮಾಡಿದ್ದಾರೆ. ರಘು ನಿನ್ನೆ 5th ಪ್ಲೇಸಲ್ಲಿ ಇದ್ದ. ಧನುಷ್ ಲಾಸ್ಟಲ್ಲಿದ್ದ. ಧನುಷು ಮೇಲೋಗಿದ್ದಾನೆ. ಮತ್ತು 5th ಪೊಸಿಷನಲ್ಲಿ ಅಶ್ವಿನಿ ಗೌಡ ಇದ್ದಾಳೆ. ಯಾಕಂದರೆ ಇದೆಲ್ರಿಗೂ ಶಾಕ್ ಆಗಿರುತ್ತೆ. ಯಾಕಂದರೆ ಅಶ್ವಿನಿ 2nd ಪ್ಲೇಸಿಗೆ ಬರ್ತಾಳೆ ಅಂತ ತುಂಬ ಜನ ಹೇಳ್ತಿದ್ದಾರೆ. ಆದರೆ ಅಶ್ವಿನಿನ ಇಷ್ಟಪಡೋರು ತುಂಬ ಕಮ್ಮಿ ಜನ ಇದ್ದಾರೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಹೊರಗಡೆ ಪ್ರಮೋಷನ್ ಮಾಡ್ತಿದ್ದಾರೆ, ಆದರೆ ಅದು ಅವ್ರ ಕಡೆಯೇ ಮಾಡ್ತಾಯಿದ್ದಾರೆ ಪ್ರಮೋಷನು. ಅವ್ರ ಜನಗಳೇ ತುಂಬ ಪ್ರಮೋಷನ್ ಮಾಡ್ತಾಯಿದ್ದಾರೆ ದುಡ್ಡು ಖರ್ಚು ಮಾಡಿ. ನಿನ್ನೆ 4th ಪೊಸಿಷನ್ಲಿದ್ಲು, ಇವಾಗ 5th ಪೊಸಿಷನ್ಗೆ ಬಂದಿದ್ದಾರೆ. 1,46,000 ವೋಟ್ ಬಂದಿದೆ ಅಶ್ವಿನಿಗೆ. ಟಾಪ್ 4ಅಲ್ಲಿ ಧನುಷ್ ಅವರಿದ್ದಾರೆ. ಧನುಷ್ ನೆನ್ನೆ ಲಾಸ್ಟ್ ಪೊಸಿಷನಲ್ಲಿ ಇದ್ದ, ಈಗ 4th ಪೊಸಿಷನ್ಗೆ ಬಂದವನೇ. ಈಗ ಧನುಷ್ ಎಲ್ರಿಗೂ ಡಾಮಿನೇಟ್ ಮಾಡ್ತಿದ್ದಾನೆ. ವೋಟ್ ಹಿಂಗೆ ಇರುತ್ತಾ ಇಲ್ಲ ಚೇಂಜ್ ಆಗುತ್ತಾ ಅಂತ ನೋಡಬೇಕು. ಧನುಷ್ಗೆ 1,63,000 ವೋಟ್ ಬಂದೈತೆ. ಕಾವ್ಯ 3ನೇ ಪ್ಲೇಸಲ್ಲಿದ್ದಾಳೆ. ನಿನ್ನೆ ನೋಡಿದಾಗೂ ಕಾವ್ಯ 3ನೇ ಪ್ಲೇಸಲ್ಲೇ ಇದ್ಲು, ಈಗಲೂ ಅದೇ ಪೊಸಿಷನಲ್ಲೇ ಇದ್ದಾಳೆ. ಕಾವ್ಯಗೆ 1,94,000 ಜನ ವೋಟ್ ಮಾಡಿದ್ದಾರೆ. ಇಷ್ಟು ಜನದ್ದು ಚೇಂಜಸ್ ಆಗ್ಬೋದು. ಈಗ ಫಸ್ಟ್ ಪೊಸಿಷನು 2nd ಪೊಸಿಷನು ವೋಟು ಇವ್ರನ್ನೆಲ್ಲ ಮೀರಿಸೈತೆ. ನಿನ್ನೆ 1st 2nd ಯಾರ್ಯಾರಿದ್ರು ಅಂದ್ಬಿಟ್ಟು ಹೇಳಿದೆ ನಾನು. 2nd ಪೊಸಿಷನಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾಳೆ. ಇವರಿಬ್ರಿಗೆ ಮಾತ್ರ ತುಂಬ ಚೆನ್ನಾಗಿ ವೋಟ್ ಬರ್ತಾ ಇದೆ. ಇವರಿಬ್ಬರನ್ನ ಯಾರು ಮೀರ್ಸೋಕ್ಕೆ ಆಗಲ್ಲ, ಆ ರೀತಿ ಬರ್ತಾ ಇದೆ ವೋಟು. ಯಾಕಂದರೆ ನಾವು ಮೊದಲಿಂದ ನೋಡ್ತಾನೇ ಇದ್ದೀವಿ, ಇವರಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಮಾಡ್ತಿದ್ದಾರೆ. ಈಗ ರಕ್ಷಿತಾಗೆ ಬಂದಿರೋ ವೋಟು 14 ಲಕ್ಷ ಜನ ವೋಟ್ ಮಾಡಿದ್ದಾರೆ ರಕ್ಷಿತಾಗೆ. ಈಗ ನಾನು ಹೇಳ್ದವ್ರಿಗೆಲ್ಲ 10 ಲಕ್ಷದ ಮೇಲೆ ಯಾರಿಗೂ ವೋಟ್ ಬಂದಿರಲಿಲ್ಲ. ಎಲ್ರಿಗೂ 2 ಲಕ್ಷ ಕಮ್ಮಿನೇ ಇತ್ತು ವೋಟ್ಗಳು. ಆದರೆ ರಕ್ಷಿತಾಗೆ ಮಾತ್ರ 14 ಲಕ್ಷ ವೋಟ್ ಬಂದೈತೆ. ಇದರಿಂದ ನಮಗೆ ಗೊತ್ತಾಗತ್ತೆ 2nd ಪೊಸಿಷನು ರಕ್ಷಿತಾನೇ ಇರ್ತಾಳೆ ಅಂದ್ಬಿಟ್ಟು. ಇನ್ನು ಮೊದಲನೇ ಪೊಸಿಷನ್ ಹೇಳಷ್ಟೇ ಬೇಡ, ಎಲ್ಲ ನಿಮಗೇ ಗೊತ್ತು. ನಿನ್ನೆನೂ ನಿಮ್ಗೆ ಹೇಳಿದ್ದೆ. 1st 2nd ಚೇಂಜ್ ಆಗಿಲ್ಲ, ಸೇಮೇ ಇದೆ. ಇವಾಗ 1st ಪೊಸಿಷನು ಗಿಲ್ಲಿ ನಟ ಅವನೇ. ಗಿಲ್ಲಿಗೆ ಬಂದಿರೋ ವೋಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರ. ಗಿಲ್ಲಿಗೆ 26 ಲಕ್ಷ ವೋಟ್ ಬಂದೈತೆ. ಅಂದರೆ ಅಷ್ಟು ಜನ ವೋಟ್ ಮಾಡೋರೆ ಅಂದ್ಬಿಟ್ಟು. ಇದರಿಂದ ನಮ್ಗೆ ಗೊತ್ತಾಗತ್ತೆ ಟಾಪ್ 1 ಗಿಲ್ಲಿ, ಟಾಪ್ 2 ರಕ್ಷಿತಾ ಅಂತ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಮತ್ತು ನಾಳೆ ಸಂಡೇ ವೋಟು ಕ್ಲೋಸ್ ಆಗುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂದ್ಬಿಟ್ಟು ಮತ್ತೆ ನಾನು ಹೇಳ್ತೀನಿ ನಿಮಗೆ. ನೀವು ಯಾರಿಗೆ ವೋಟ್ ಮಾಡಿದ್ದೀರ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಿಗ್ ಬಾಸ್ಗೆ ಮುಂಚೆನೇ ಯಾರು ಗೆಲ್ತಾರೆ ಅಂದ್ಬಿಟ್ಟು ನಾನು ಹೇಳ್ತೀನಿ, ಯಾರ್ಯಾರು ಎಷ್ಟೆಷ್ಟು ಪೊಸಿಷನಲ್ಲಿ ಬರ್ತಾರೆ ಅಂದ್ಬಿಟ್ಟು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.